ಎಲ್ರಿಗೂ ನಮಸ್ಕಾರ. ಇವತ್ತು ಉಪ್ಸಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಉಪ್ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ, ಒಂದು ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಟ್ಟು ಇದು ದಂಟಿನ ಸೊಪ್ಪು, ಬೇಳೆ ಮತ್ತು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಒಂದು ಕುಕ್ಕರ್ ಇಡಿ ಗ್ಯಾಸ್ ಮೇಲೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಳೆ, ಸೊಪ್ಪು ತೊಳೆದಿಟ್ಟಿದ್ವಲ್ಲ ಸೊಪ್ಪು, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರಬೇಕು. ಕುಕ್ಕರು ಸೊಪ್ಪು ಕಾಳು 2 ವಿಷಲ್ ಬರೋ ಥರ ಕೂಗಿಸ್ಕೊಳ್ಳಿ. ಅದು ಬೆಂದಾದಮೇಲೆ ವಿಷಲ್ ತೆಗೆದು ಕುಕ್ಕರು ತೆಗೆದು ಮಸಾಲೆಗೆ ರೆಡಿ ಮಾಡೋಣ. ಮಸಾಲೆಗೆ ಬೇಕಾಗಿರೋದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಬೇಯಿಸಿರೋಂಥ ಸೊಪ್ಪು ಮತ್ತು ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದಲ್ಲ ಅದು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ಇದೆಲ್ಲ ಫುಲ್ ಮಿಕ್ಸಿ ಜಾರ್ ಹಾಕ್ಕೊಂಡು ನುಣ್ಣಗೆ ರುಬ್ಬಿದ್ಮೇಲೆ ಮಸಾಲೆ ರೆಡಿ ಆಯಿತು. ಅದೇ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ನೀರಿಗೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಉಪ್ಸಾರು ರೆಡಿ. ಚೆನ್ನಾಗಿ ಕುದಿಸಿ ಉಪ್ಸಾರು ರೆಡಿ ಆಗುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು, ಬೇಗನೂ ಆಗುತ್ತೆ. ಉಪ್ಸಾರು ಆದಮೇಲೆ ಕಾಳು ಒಗ್ಗರಣೆಗೆ, ಸೊಪ್ಪು ಕಾಳು ಇರುತ್ತಲ್ಲ, ಕಾಳು ಒಗ್ಗರಣೆಗೆ ಒಂದು ಗ್ಯಾಸ್ ಮೇಲೆ ಒಂದು ತಪ್ಪಲೆ ಇಟ್ಬಿಟ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಸೊಪ್ಪು ಕಾಳು ಬೇಯಿಸಿರೋದಿತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿಕೊಂಡ್ರೆ ಸೊಪ್ಪು ಕಾಳು ರೆಡಿ ಆಯಿತು. ನೆಕ್ಸ್ಟು ಉಪ್ಸಾರು ಮುದ್ದೆ ಮತ್ತು ಸೊಪ್ಪು ಕಾಳು ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. Subscribe my channel. Thank you.